ಬೈಂದೂರು ಪಟ್ಟಣ ಪಂಚಾಯಿತಿ ವಿವಾದ ಬಿಜೆಪಿ ನಾಯಕರ ಮಧ್ಯೆ ನೂಕಾಟ ತಳ್ಳಾಟ. ಸಂಸದ ರಾಘವೇಂದ್ರ ಎದುರೇ ಟಾಪ್ ಫೈಟ್ ನಡೆದಿದೆ. ಶಾಸಕ ಮಾಜಿ ತಾಲೂಕು ಅಧ್ಯಕ್ಷನ ವಾಕ್ ಸಮರ ಈ ವಿಚಾರಕ್ಕೆ ಜೋರಾಗಿದೆ. ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ. ಪಟ್ಟಣ ಪಂಚಾಯಿತಿ ರದ್ದು ಮಾಡೋದಕ್ಕೆ ಹೋರಾಟ. ರೈತನ ಹೆಸರಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಹೋರಾಟ. ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ದೀಪಕ್. ಇದೇ ವಿಚಾರವಾಗಿ ಶಾಸಕ ಗಂಟಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದೀರಾ? ದೀಪಕ್ ಕುಮಾರ್ ಶೆಟ್ಟಿಗೆ ಶಾಸಕ ಗುರುರಾಜ್ ಪ್ರಶ್ನೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ನೂಕಾಟ ತಳ್ಳಾಟವೇ ನಡೆದಿದೆ. ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮತ್ತು ಊರಿನ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿನ ಪ್ರಮುಖರು ಸಭೆ ಮಾಡಿದ್ದೇವೆ. ಅಲ್ಲಿ ಎಲ್ಲ ವಾರ್ಡ್ ವೈಸ್ ಅಭಿಪ್ರಾಯವನ್ನ ಕೇಳ್ಕೊಂಡಿದ್ದೇವೆ. ಇನ್ನು ರೈಟಿಂಗ್ ಅಲ್ಲಿ ಸಹಿತ ತಗೋತೇವೆ. ಒಂದು ಉದ್ದೇಶ ಇರುವುದು, ಏಕದಮ್ ರೂರಲ್ ಏರಿಯಾ, ಹಳ್ಳಿ ಪ್ರದೇಶ ಅಂತ ಏನಿದೆ ಅದು ತುಂಬಾ ತೊಂದರೆ ಕೊಡ್ತಾ ಇರೋದು. ಅವರಿಗೆ ಇನ್ನೂ ಅಕ್ರಮ ಸಕ್ರಮ ಫೈಲ್ಗಳಿದೆ, ಸಾವಿರಾರು ಫೈಲ್ಗಳಿದೆ, ಅದು ಫೈನಲ್ ಆಗಲಿಲ್ಲ. 94C ಫೈಲ್ಗಳಿದೆ, ಅದು ಫೈನಲ್ ಆಗಲಿಲ್ಲ. ಇದೆಲ್ಲ ಇರುವಾಗ ನೇರ ಪಟ್ಟಣ ಪಂಚಾಯತ್ ಬಂದು ಬಿಟ್ರೆ ಅವ್ರು ಯಾವ ಕೆಲಸಗಳು ಆಗುದಿಲ್ಲ. ನಿಮಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಂತೇಳಿ ಹೌದಾದರೆ ನಮಗೆ ಹಿಂದಿನದ್ದಕ್ಕೆ ನ್ಯಾಯ ಬೇಕು. ಇದು ನಮ್ಮ ಊರಿನ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯದಲ್ಲಿ ಬಂದದ್ದು. ಸೊ ಅವರ ಡಿಮಾಂಡ್ ಏನು ಕೇಳಿದ್ರೆ, ಗ್ರಾಮಾಂತರ ಪ್ರದೇಶಗಳನ್ನು ಬೈಫರ್ಕೇಟ್ ಮಾಡಿ, ಪಟ್ಟಣ ಪಂಚಾಯತ್ ಬೇಕು ಅನ್ನೋರಿಗೆ ಪಟ್ಟಣ ಪಂಚಾಯತ್ ಮಾಡಿಕೊಡಿ. ಬಟ್ ನಮಗೆ ಈ ಕಾರಣಗಳಿಗೋಸ್ಕರ ಪಟ್ಟಣ ಪಂಚಾಯತ್ ಬೇಡ ಅನ್ನೋದು ಅವರ ಅಭಿಪ್ರಾಯ ಇರೋದು. ಹಾಗಾಗಿ ಸರ್, ಒಂದು ತಮಗೆಲ್ಲರೂ ಕೂಡ ಸ್ಪಷ್ಟವಾಗಿದೆ, ಕೇಂದ್ರ ಸರ್ಕಾರ ಇನ್ನೊಂದು 6 ತಿಂಗಳಲ್ಲಿ ಏನು 10 ವರ್ಷಕ್ಕೊಮ್ಮೆ ಜನಗಣತಿಯನ್ನ ಏನು ಮಾಡಬೇಕು, ಕೋವಿಡ್ ದೃಷ್ಟಿಯಿಂದ ಪೋಸ್ಟ್ಪೋನ್ ಆಗಿದೆ. ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿದೆ. ಈಗ ಆಲ್ರೆಡಿ ಬಜೆಟ್ ಕೂಡ ಅಲೋಕೇಶನ್ ಆಗಿದೆ. ಇಡೀ ದೇಶದ ಜನಗಣತಿ ಶುರು ಮಾಡ್ತೀನಿ ಅಂತೇಳಿ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವಾಗ ಅವರ ಸ್ಥಾನಕ್ಕೆ ಕುಂದು ಬರುತ್ತೆ, ಮುಖ್ಯಮಂತ್ರಿಗಳ ಸ್ಥಾನಕ್ಕೆ, ವಿಷಯಗಳನ್ನ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ಜನಗಣತಿಯ ಒಂದು ನಾಟಕವನ್ನ ಮಾಡ್ತಾ ಇದ್ದಾರೆ. ಬೈಂದೂರು ಪಟ್ಟಣ ಪಂಚಾಯಿತಿ ವಿವಾದ ಬಿಜೆಪಿ ನಾಯಕರ ಮಧ್ಯೆ ನೂಕಾಟ ತಳ್ಳಾಟ. ಸಂಸದ ರಾಘವೇಂದ್ರ ಎದುರೇ ಟಾಪ್ ಫೈಟ್ ನಡೆದಿದೆ. ಶಾಸಕ ಮಾಜಿ ತಾಲೂಕು ಅಧ್ಯಕ್ಷನ ವಾಕ್ ಸಮರ ಈ ವಿಚಾರಕ್ಕೆ ಜೋರಾಗಿದೆ. ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ. ಪಟ್ಟಣ ಪಂಚಾಯಿತಿ ರದ್ದು ಮಾಡೋದಕ್ಕೆ ಹೋರಾಟ. ರೈತನ ಹೆಸರಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಹೋರಾಟ. ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ದೀಪಕ್. ಇದೇ ವಿಚಾರವಾಗಿ ಶಾಸಕ ಗಂಟಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದೀರಾ? ದೀಪಕ್ ಕುಮಾರ್ ಶೆಟ್ಟಿಗೆ ಶಾಸಕ ಗುರುರಾಜ್ ಪ್ರಶ್ನೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ನೂಕಾಟ ತಳ್ಳಾಟವೇ ನಡೆದಿದೆ. ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮತ್ತು ಊರಿನ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿನ ಪ್ರಮುಖರು ಸಭೆ ಮಾಡಿದ್ದೇವೆ. ಅಲ್ಲಿ ಎಲ್ಲ ವಾರ್ಡ್ ವೈಸ್ ಅಭಿಪ್ರಾಯವನ್ನ ಕೇಳ್ಕೊಂಡಿದ್ದೇವೆ. ಇನ್ನು ರೈಟಿಂಗ್ ಅಲ್ಲಿ ಸಹಿತ ತಗೋತೇವೆ. ಒಂದು ಉದ್ದೇಶ ಇರುವುದು, ಏಕದಮ್ ರೂರಲ್ ಏರಿಯಾ, ಹಳ್ಳಿ ಪ್ರದೇಶ ಅಂತ ಏನಿದೆ ಅದು ತುಂಬಾ ತೊಂದರೆ ಕೊಡ್ತಾ ಇರೋದು. ಅವರಿಗೆ ಇನ್ನೂ ಅಕ್ರಮ ಸಕ್ರಮ ಫೈಲ್ಗಳಿದೆ, ಸಾವಿರಾರು ಫೈಲ್ಗಳಿದೆ, ಅದು ಫೈನಲ್ ಆಗಲಿಲ್ಲ. 94C ಫೈಲ್ಗಳಿದೆ, ಅದು ಫೈನಲ್ ಆಗಲಿಲ್ಲ. ಇದೆಲ್ಲ ಇರುವಾಗ ನೇರ ಪಟ್ಟಣ ಪಂಚಾಯತ್ ಬಂದು ಬಿಟ್ರೆ ಅವ್ರು ಯಾವ ಕೆಲಸಗಳು ಆಗುದಿಲ್ಲ. ನಿಮಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಂತೇಳಿ ಹೌದಾದರೆ ನಮಗೆ ಹಿಂದಿನದ್ದಕ್ಕೆ ನ್ಯಾಯ ಬೇಕು. ಇದು ನಮ್ಮ ಊರಿನ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯದಲ್ಲಿ ಬಂದದ್ದು. ಸೊ ಅವರ ಡಿಮಾಂಡ್ ಏನು ಕೇಳಿದ್ರೆ, ಗ್ರಾಮಾಂತರ ಪ್ರದೇಶಗಳನ್ನು ಬೈಫರ್ಕೇಟ್ ಮಾಡಿ,
ಪಟ್ಟಣ ಪಂಚಾಯತ್ ಬೇಕು ಅನ್ನೋರಿಗೆ ಪಟ್ಟಣ ಪಂಚಾಯತ್ ಮಾಡಿಕೊಡಿ, ಬಟ್ ನಮಗೆ ಈ ಕಾರಣಗಳಿಗೋಸ್ಕರ ಪಟ್ಟಣ ಪಂಚಾಯತ್ ಬೇಡ ಅನ್ನೋದು ಅವರ ಅಭಿಪ್ರಾಯ ಇರೋದು. ಹಾಗಾಗಿ ಸರ್, ಒಂದು ತಮಗೆಲ್ಲರೂ ಕೂಡ ಸ್ಪಷ್ಟವಾಗಿದೆ, ಕೇಂದ್ರ ಸರ್ಕಾರ ಇನ್ನೊಂದು 6 ತಿಂಗಳಲ್ಲಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನ ಮಾಡಬೇಕು, ಕೋವಿಡ್ ದೃಷ್ಟಿಯಿಂದ ಪೋಸ್ಟ್ಪೋನ್ ಆಗಿದೆ. ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿದೆ, ಈಗ ಆಲ್ರೆಡಿ ಬಜೆಟ್ ಕೂಡ ಅಲೋಕೇಶನ್ ಆಗಿದೆ. ಇಡೀ ದೇಶದ ಜನಗಣತಿ ಶುರು ಮಾಡ್ತೀನಿ ಅಂತೇಳಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವಾಗ ಅವರ ಸ್ಥಾನಕ್ಕೆ ಕುಂದು ಬರುತ್ತೆ, ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ವಿಷಯಗಳನ್ನ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ಜನಗಣತಿಯ ಒಂದು ನಾಟಕವನ್ನ ಮಾಡ್ತಾ ಇದ್ದಾರೆ. ಬೈಂದೂರು ಪಟ್ಟಣ ಪಂಚಾಯಿತಿ ವಿವಾದ, ಬಿಜೆಪಿ ನಾಯಕರ ಮಧ್ಯೆ ನೂಕಾಟ, ತಳ್ಳಾಟ. ಸಂಸದ ರಾಘವೇಂದ್ರ ಎದುರೇ ಟಾಪ್ ಫೈಟ್ ನಡೆದಿದೆ. ಶಾಸಕ ಮಾಜಿ ತಾಲೂಕು ಅಧ್ಯಕ್ಷನ ವಾಕ್ ಸಮರ ಈ ವಿಚಾರಕ್ಕೆ ಜೋರಾಗಿದೆ. ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ. ಪಟ್ಟಣ ಪಂಚಾಯಿತಿ ರದ್ದು ಮಾಡೋದಕ್ಕೆ ಹೋರಾಟ. ರೈತನ ಹೆಸರಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಹೋರಾಟ. ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ದೀಪಕ್. ಇದೇ ವಿಚಾರವಾಗಿ ಶಾಸಕ ಗಂಟಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದೀರಾ? ದೀಪಕ್ ಕುಮಾರ್ ಶೆಟ್ಟಿಗೆ ಶಾಸಕ ಗುರುರಾಜ್ ಪ್ರಶ್ನೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ನೂಕಾಟ, ತಳ್ಳಾಟವೇ ನಡೆದಿದೆ. ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮತ್ತು ಊರಿನ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿನ ಪ್ರಮುಖರು ಸಭೆ ಮಾಡಿದ್ದೇವೆ. ಅಲ್ಲಿ ಎಲ್ಲ ವಾರ್ಡ್ ವೈಸ್ ಅಭಿಪ್ರಾಯವನ್ನ ಕೇಳ್ಕೊಂಡಿದ್ದೇವೆ. ಇನ್ನು ರೈಟಿಂಗ್ ಅಲ್ಲಿ ಸಹಿತ ತಗೋತೇವೆ. ಒಂದು ಉದ್ದೇಶ ಇರುವುದು, ಏಕದಮ್ ರೂರಲ್ ಏರಿಯಾ, ಹಳ್ಳಿ ಪ್ರದೇಶ ಅಂತ ಏನಿದೆ ಅದು ತುಂಬಾ ತೊಂದರೆ ಕೊಡ್ತಾ ಇರೋದು. ಅವರಿಗೆ ಇನ್ನೂ ಅಕ್ರಮ ಸಕ್ರಮ ಫೈಲ್ಗಳಿದೆ, ಸಾವಿರಾರು ಫೈಲ್ಗಳಿದೆ, ಅದು ಫೈನಲ್ ಆಗಲಿಲ್ಲ. 94C ಫೈಲ್ಗಳಿದೆ, ಅದು ಫೈನಲ್ ಆಗಲಿಲ್ಲ. ಇದೆಲ್ಲ ಇರುವಾಗ ನೇರ ಪಟ್ಟಣ ಪಂಚಾಯತ್ ಬಂದು ಬಿಟ್ರೆ ಅವ್ರು ಯಾವ ಕೆಲಸಗಳು ಆಗುದಿಲ್ಲ. ನಿಮಗೆ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಂತೇಳಿ ಹೌದಾದರೆ ನಮಗೆ ಹಿಂದಿನದ್ದಕ್ಕೆ ನ್ಯಾಯ ಬೇಕು. ಇದು ನಮ್ಮ ಊರಿನ ಮುಖಂಡರು ಕಾರ್ಯಕರ್ತರ ಅಭಿಪ್ರಾಯದಲ್ಲಿ ಬಂದದ್ದು. ಸೊ ಅವರ ಡಿಮಾಂಡ್ ಏನು ಕೇಳಿದ್ರೆ, ಗ್ರಾಮಾಂತರ ಪ್ರದೇಶಗಳನ್ನು ಬೈಫರ್ಕೇಟ್ ಮಾಡಿ, ಪಟ್ಟಣ ಪಂಚಾಯತ್ ಬೇಕು ಅನ್ನೋರಿಗೆ ಪಟ್ಟಣ ಪಂಚಾಯತ್ ಮಾಡಿಕೊಡಿ, ಬಟ್ ನಮಗೆ ಈ ಕಾರಣಗಳಿಗೋಸ್ಕರ ಪಟ್ಟಣ ಪಂಚಾಯತ್ ಬೇಡ ಅನ್ನೋದು ಅವರ ಅಭಿಪ್ರಾಯ ಇರೋದು. ಹಾಗಾಗಿ ಸರ್, ಒಂದು ತಮಗೆಲ್ಲರೂ ಕೂಡ ಸ್ಪಷ್ಟವಾಗಿದೆ, ಕೇಂದ್ರ ಸರ್ಕಾರ ಇನ್ನೊಂದು 6 ತಿಂಗಳಲ್ಲಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನ ಮಾಡಬೇಕು, ಕೋವಿಡ್ ದೃಷ್ಟಿಯಿಂದ ಪೋಸ್ಟ್ಪೋನ್ ಆಗಿದೆ. ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿದೆ, ಈಗ ಆಲ್ರೆಡಿ ಬಜೆಟ್ ಕೂಡ ಅಲೋಕೇಶನ್ ಆಗಿದೆ. ಇಡೀ ದೇಶದ ಜನಗಣತಿ ಶುರು ಮಾಡ್ತೀನಿ ಅಂತೇಳಿ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವಾಗ ಅವರ ಸ್ಥಾನಕ್ಕೆ ಕುಂದು ಬರುತ್ತೆ, ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ವಿಷಯಗಳನ್ನ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ಜನಗಣತಿಯ ಒಂದು ನಾಟಕವನ್ನ ಮಾಡ್ತಾ ಇದ್ದಾರೆ. ಬೈಂದೂರು ಪಟ್ಟಣ ಪಂಚಾಯಿತಿ ವಿವಾದ, ಬಿಜೆಪಿ ನಾಯಕರ ಮಧ್ಯೆ ನೂಕಾಟ, ತಳ್ಳಾಟ. ಸಂಸದ ರಾಘವೇಂದ್ರ ಎದುರೇ ಟಾಪ್ ಫೈಟ್ ನಡೆದಿದೆ. ಶಾಸಕ ಮಾಜಿ ತಾಲೂಕು ಅಧ್ಯಕ್ಷನ ವಾಕ್ ಸಮರ ಈ ವಿಚಾರಕ್ಕೆ ಜೋರಾಗಿದೆ. ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ. ಪಟ್ಟಣ ಪಂಚಾಯಿತಿ ರದ್ದು ಮಾಡೋದಕ್ಕೆ ಹೋರಾಟ. ರೈತನ ಹೆಸರಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಹೋರಾಟ. ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ದೀಪಕ್. ಇದೇ ವಿಚಾರವಾಗಿ ಶಾಸಕ ಗಂಟಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದೀರಾ? ದೀಪಕ್ ಕುಮಾರ್ ಶೆಟ್ಟಿಗೆ ಶಾಸಕ ಗುರುರಾಜ್ ಪ್ರಶ್ನೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ನೂಕಾಟ, ತಳ್ಳಾಟವೇ ನಡೆದಿದೆ.